ಅದರಲ್ಲೂ ಈ ಜಿಲ್ಲಾಧ್ಯಕ್ಷರ ಆಯ್ಕೆ ಆಯ್ತಲ್ಲ ಮೊನ್ನೆ, ಅದಾದ ನಂತರ ವಿಜಯೇಂದ್ರ ವಿರುದ್ಧದ ಧ್ವನಿಗಳು ಹೆಚ್ಚಾಗೋದಕ್ಕೆ ಶುರುವಾಯಿತು. ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ಕೂಡ ಅದಕ್ಕೆ ಗುಡುಗಾಡಿತ್ತು. ಈಗ ಪರಿಸ್ಥಿತಿ ಮತ್ತಷ್ಟು ಕೈಮೀರುವ ಅಪಾಯವನ್ನು ಅರಿತಿದೆ ಹೈಕಮಾಂಡ್. ಏನು ಪ್ರಯೋಜನ, ಸರಿ ಮಾಡಬೇಕಾದ ಟೈಮಲ್ಲಿ ಮಾಡಲಿಲ್ಲ, ಇಲ್ಲಿ ತನಕ ರಣ ಆಗೋದಕ್ಕೆ ಬಿಟ್ಟು ಈಗ ಸರಿಪಡಿಸ್ತೀವಿ ಅಂದರೆ ಬಿಜೆಪಿ ಬೆಳವಣಿಗೆ ಬಗ್ಗೆ ತುರ್ತು ರಿಪೋರ್ಟನ್ನು ತರಿಸ್ಕೊಂಡಿದ್ದಾರಂತೆ ವರಿಷ್ಠರು. ರಾಜ್ಯಾಧ್ಯಕ್ಷ ಆಯ್ಕೆ ಬಗ್ಗೆ ವರಿಷ್ಠರು ಎಚ್ಚರಿಕೆಯ ನಡೆ ಇಡೋದಕ್ಕೆ ಚಿಂತನೆ ಮಾಡಿದ್ದಾರೆ. ಆತುರ ಪಡದೆ ಅಳೆದು ತೂಗಿ ತೀರ್ಮಾನ ತಗೋತಾರಂತೆ. ಸದ್ಯ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗೋದಕ್ಕೆ ಹಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಗೊತ್ತಿರೋದೇ ನಿಮಗೆ. ಯತ್ನಾಳ್ ವಿಚಾರದಲ್ಲಿ ಹೈಕಮಾಂಡ್ಗೆ ಆಸಕ್ತಿ ಇಲ್ಲವಂತೆ, ಯತ್ನಾಳ್ ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡೋದಕ್ಕೆ. ಹಾಗಾಗಿ ಇಬ್ಬರನ್ನೂ ಬಿಟ್ಟು ಮೂರನೇವ್ರನ್ನೇನಾದರೂ ಮಾಡ್ತಾರಾ ರಾಜ್ಯಾಧ್ಯಕ್ಷರನ್ನಾಗಿ ನನಗೆ ಗೊತ್ತಿಲ್ಲ. ಒಂದು ಮಾಹಿತಿಯ ಪ್ರಕಾರ ಒಂದು ಚೂರು ರಾಮುಲು ಪರ ಒಲವಿದೆ ಹೈಕಮಾಂಡ್ಗೆ ಅಂತಕ್ಕಂಥ ಮಾಹಿತಿ ಇದೆ. ಸ್ವಲ್ಪ ಅದು ಅವ್ರ ಲೆಕ್ಕಾಚಾರ ಆದಷ್ಟು ವಿಜಯೇಂದ್ರ ಅವ್ರನ್ನೇ ಮುಂದುವರಿಸೋದು. ಪರಿಸ್ಥಿತಿ ಕೈ ಮೀರುವ ಹಂತ ಬಂದಾಗ ತಟಸ್ಥವಾಗಿದ್ದಂತಹ ರಾಮುಲು ಇನ್ನೂ ಏನು ಯತ್ನಾಳ್ ಬಣದ ಜೊತೆ ಏನು ಗುರುತಿಸ್ಕೊಂಡಿಲ್ಲ, ಸಭೆಗೆ ಬೇಗೆಲ್ಲ ಬಂದಿಲ್ಲ. ಹಾಗಾಗಿ ಅವರನ್ನೇ ಮಾಡೋಣ ಅನ್ನೋದೊಂದು ಇದೆಯಂತೆ, ಗೊತ್ತಿಲ್ಲ, ನೋಡೋಣ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಹಂತ ಅಂದರೆ ಹೋಗಿದೆ ನನ್ನ ಪ್ರಕಾರ. ಹೈಕಮಾಂಡ್ ಇಷ್ಟೊತ್ತಿಗಾಗಲೇ ಇದಕ್ಕೆಲ್ಲ ಮುಲಾಮ್ ಹಚ್ಚಬೇಕಾಗಿತ್ತು. ಅವರ ನಿರ್ಲಕ್ಷ್ಯದಿಂದ ರಾಜ್ಯ ಬಿಜೆಪಿ ಈ ಹಂತಕ್ಕೆ ಬಂದಿದೆ. ಈಗ ಜಿಲ್ಲಾಧ್ಯಕ್ಷರ ಆಯ್ಕೆ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಏನು ತೀರ್ಮಾನ? ಅರವಿಂದ್, ಈಗ ಒಂದಷ್ಟು ಜನ ನಾಯಕರು ಯಡಿಯೂರಪ್ಪನವರು ಇದ್ದಾಗ ಈ ಥರ ಇರಲಿಲ್ಲ, ಯಡಿಯೂರಪ್ಪನವರ ನಾಯಕರು ಯಡಿಯೂರಪ್ಪನವರ ಒಂದು ಗುಣವೂ ಕೂಡ ವಿಜೇಂದ್ರಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಯಡಿಯೂರಪ್ಪನವ್ರ ಮಾತನ್ನ ಈ ವಿಚಾರದಲ್ಲಿ ಯಾರು ಕೂಡ ಕೇಳೋಕ್ಕೆ ತಯಾರಿಲ್ಲ. ಯಾಕೆಂದರೆ ಅವರು ಮಗನ್ನ ಬಿಟ್ಕೊಡಲ್ಲ ಅನ್ನುವಂಥ ಅಭಿಪ್ರಾಯ. ಹಾಗಾಗಿ ವಿಜೇಂದ್ರ ಕೆಳಗಿಳಿಯಲೇಬೇಕು ಅನ್ನುವಂತಹ ದೊಡ್ಡ ಮಟ್ಟದ ಅಭಿಪ್ರಾಯ ಜಾಸ್ತಿ ಆಗ್ತಿದೆ. ಮತ್ತೆ ವಿರುದ್ಧವಾಗಿ ಮಾತಾಡೋರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಿದೆ. ಬಿಜೆಪಿ ಮನೆಯಲ್ಲಿ ಕಳೆದ ಒಂದು 10-12 ದಿನಗಳಿಂದ ಏನೆಲ್ಲ ವಿದ್ಯಮಾನ ನಡೀತಾ ಇದೆ ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ತುರ್ತು ರಿಪೋರ್ಟ್ ಅನ್ನ ಹೈಕಮಾಂಡ್ ತರಿಸ್ಕೊಂಡಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆ ನಂತರ ಅಸಮಾಧಾನಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಜಿಲ್ಲಾಧ್ಯಕ್ಷರ ಚುನಾವಣೆ ನಂತರ ವಿಜಯೇಂದ್ರ ಕೈ ಮೇಲಾಗಿರಬಹುದು. ಅಂದ್ರೆ ಸುಮಾರು 23 ಎಲೆಕ್ಷನ್ ಆಗಿದೆ. 23 ಜಿಲ್ಲೆಗಳಲ್ಲಿ 16 ವಿಜೇಂದ್ರ ಅವ್ರ ಪರನೇ ಇರುವಂತದ್ದು. ಎಲ್ಲೊಂದು ಕಡೆ 6-7 ಜನ ಹೊಸಬರ ಆಯ್ಕೆ ಮಾಡಿದರೆ ಅವರು ಕೂಡ ಬಹುತೇಕ ವಿಜೇಂದ್ರ ಪರನೇ ಇದ್ದಾರೆ. ಇದು ಸುಳಿವು ಅರಿತಿರುವಂತಹ ತಟಸ್ಥ ನಾಯಕರು, ಯತ್ನಾಳ್ ತಂಡದವರು, ಜೊತೆಗೆ ಅಸಮಾಧಾನಿತರು ಎಲ್ಲರೂ ಕೂಡ ಈಗ ಹೈಕಮಾಂಡ್ ಮೊರೆ ಹೋಗೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಹೈಕಮಾಂಡ್ ಈ ಮಧ್ಯೆ ತುರ್ತು ರಿಪೋರ್ಟ್ ಅನ್ನು ಕೂಡ ತರಿಸ್ಕೊಂಡಿದೆ. ವಿಜೇಂದ್ರ ಅವರನ್ನೇ ಮುಂದುವರಿಸಬೇಕು ಅನ್ನುವಂಥ ಚರ್ಚೆ ನಡೀತಿದೆ. ಹೈಕಮಾಂಡ್ ಈಗಾಗಲೇ ಆ ಸುಳಿವನ್ನು ಕೂಡ ಕೊಟ್ಟಿದೆ. ಆದರೆ ವಿರೋಧ ದೊಡ್ಡದಾಗ್ತಿರೋ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಏನ್ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಯತ್ನಾಳ್ ವಿಚಾರದಲ್ಲಿ ಹೈಕಮಾಂಡ್ಗೆ ಒಲವಿಲ್ಲ. ಯಾಕಂದ್ರೆ ಅವರ ಹರಕುಬಾಯಿ ಎಲ್ಲವನ್ನು ಕೂಡ ಮತ್ತಷ್ಟು ಹಾಳು ಮಾಡುತ್ತೆ ಅಂತ ತಟಸ್ಥ ನಾಯಕರು ಕೂಡ ಯತ್ನಾಳ್ ಆಗ್ಬೇಕು ಅನ್ನುವಂಥದ್ದನ್ನೇ ಬೇಡಿಕೆ ಇಡ್ತಾ ಇಲ್ಲ. ಆದ್ರೆ ವಿಜೇಂದ್ರ ಅವರು ಬೇಡ ಅಂತ ಒಳಗೊಳಗೆ ರಾಜಕೀಯ ಮೇಲಾಟದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ಕಸಿವಿಸಿ ಆಗಿದೆ. ವಿಜೇಂದ್ರ ಅವರನ್ನು ಮುಂದುವರಿಸಬೇಕನ್ನುವಂತಹ ಒಲವಿದ್ರು ಕೂಡ ಅವ್ರ ವಿರುದ್ಧ ವಿರೋಧ ದೊಡ್ಡದಾಗಿ ಬೆಳೀತಾ ಇದೆ. ಏನ್ ಮಾಡಬೇಕು ಅನ್ನುವಂತಹ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ನಡೀತಾ ಇದೆ. ಹಾಗಾಗಿ ಇಬ್ಬರನ್ನೂ ಬೇಡ, ಮಧ್ಯ ಇರೋರನ್ನು ಒಬ್ಬರನ್ನ ನೇಮಕ ಮಾಡಬೇಕಾ, ಆಯ್ಕೆ ಮಾಡಬೇಕಾ ಅನ್ನುವಂಥ ಚರ್ಚೆ ನಡೀತಾ ಇದೆ. ಆದರೆ ಪ್ರಭಾವ ಇರುವಂತಹ, ಇಡೀ ಬಿಜೆಪಿಯಲ್ಲಿ ವರ್ಚಸ್ ಇರುವಂತಹ ಕಾರ್ಯಕರ್ತರನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತಹ, ವಿಶ್ವಾಸಕ್ಕೆ ತೆಗೆದುಕೊಂಡು ನಾಯಕ ಯಾರು ಕೂಡ ಕಂಡು ಬರ್ತಾ ಇಲ್ಲ. ಹಾಗಾಗಿ ಹೈಕಮಾಂಡ್ ಏನ್ ಮಾಡುತ್ತೆ ಈ ಹಂತದಲ್ಲಿ ಅನ್ನುವಂಥ ಕುತೂಹಲ ಸಹಜವಾಗಿ ಮನೆ ಮಾಡಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸದ್ಯಕ್ಕೆ ರಾಜ್ಯದಲ್ಲಿ ಎಲೆಕ್ಷನ್ ಇಲ್ಲ, ನಿಮ್ಮ ಪುಣ್ಯ. ಎಲೆಕ್ಷನ್ ಏನಾದರೂ ಈಗ ನಡೆದ್ರೆ 60+ ಸೀಟ್ ಇರೋರು 30 ಬರಲ್ಲ, 30 ಸೀಟು ಬರಲ್ಲ. ಈಗಿನ ಸದ್ಯದ ಬಿಜೆಪಿ ಪರಿಸ್ಥಿತಿ, ಒಂದು ಕಡೆ ಕಾಂಗ್ರೆಸ್ನವರು ನಾಗಾಲೋಟದಲ್ಲಿ ಸಾಕ್ತಾ ಇದ್ದಾರೆ, ನಾವು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀವಿ ಅಂತ. ಅವರ ರಭಸದ ನಡುವೆ ನಜ್ಗುಜ್ಜಾಗೋಗುತ್ತೆ ಬಿಜೆಪಿ ಸದ್ಯದ ಪರಿಸ್ಥಿತಿ. ಪಾರ್ಟಿ ವಿತ್ ಡಿಫರೆನ್ಸ್ ಅಂತಿದ್ರು, ಪಾರ್ಟಿ ವಿತ್ ಆಲ್ ದ ಡಿಫರೆನ್ಸ್, ಎಲ್ಲ ಡಿಫರೆನ್ಸ್ ಪಕ್ಷದಲ್ಲಿದೆ. ಇದು ರಾಜ್ಯದ ಬಿಜೆಪಿ ಪರಿಸ್ಥಿತಿ.